ಜನಧನಿ ಕರ್ನಾಟಕ ರಕ್ಷಣಾ ವೇದಿಕೆ ಆಯೋಜಿತ ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಾವು ನವೆಂಬರ್ ತಿಂಗಳಲ್ಲಿ ಆಯೋಜನೆ ಮಾಡಿದ್ದೀವಿ. ಸುಮಾರು 5 ರಿಂದ 6 ವರ್ಷಗಳಿಂದ ನಿರಂತರವಾಗಿ ಕರೋನಾ ಸಮಯದಿಂದ ಜನಧನಿ ಜನಸೇವಾ ಸಂಸ್ಥೆಯು ಸರ್ವ ಕಾರ್ಯಗಳನ್ನ ನಿರ್ವಹಿಸ್ತಾ ಬಂದಿದ್ದು, ಈ ಬಾರಿ ವಿಶೇಷವಾಗಿ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ ಹಾಗೂ ಆದರ್ಶ ದಂಪತಿಗಳು ಮತ್ತೆ ಹೃದಯ ತಪಾಸಣಾ ಈ ರೀತಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ನಿರಂತರ 1 ತಿಂಗಳ ಕಾಲ ಈ ಬಾರಿಯ ರಾಜ್ಯೋತ್ಸವ ಕಾರ್ಯಕ್ರಮ ಆನವಟ್ಟಿಯಲ್ಲಿ ನಡೆಯಲಿದ್ದು, ತಮ್ಮೆಲ್ಲರೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ಕೂಡ ಸ್ವಾಗತವನ್ನು ಕೋರ್ತೇವೆ. ಜನಧನಿ ಸಂಸ್ಥಾಪನಾ ಅಧ್ಯಕ್ಷರಾಗಿರುವಂತಹ ವಿಜಯ್ ಕುಮಾರ್ ಅವರ ಸಾರಥ್ಯದಲ್ಲಿ ಈ ಬಾರಿಯ ಕಾರ್ಯಕ್ರಮ ನಡೆಯುತ್ತಿದ್ದು, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷರು ವಿಜಯ್ ಕುಮಾರ್ ಅವರು ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಕುಸುಮಾ ಮೇಡಮ್ ಅವರ ಸಾರಥ್ಯದಲ್ಲಿ ಈ ಬಾರಿಯ ಕಾರ್ಯಕ್ರಮ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ TN ನಾರಾಯಣಗೌಡರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ. ಇವೆಲ್ಲವೂ ಕೂಡ ಕಾರ್ಯಕ್ರಮದ ಮುಖ್ಯ ವಿಶೇಷಗಳಾಗಿರ್ತವೆ. ಈ ಕಾರ್ಯಕ್ರಮದ ಉದ್ದೇಶ ಮತ್ತೆ ಏನೇನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ? ಕನ್ನಡ ನಾಡು ನುಡಿ ಪ್ರತಿಬಿಂಬಿಸುವಂತ ಕಾರ್ಯ ಪ್ರತಿಯೊಬ್ಬರದಾಗಿರುತ್ತೆ. ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ನಾವು ಈ ಕಾರ್ಯಕ್ರಮಗಳನ್ನ ನಮ್ಮ ಮನೆ ಹಬ್ಬವನ್ನಾಗಿ ಆಚರಿಸಬೇಕು. ಹಾಗೇನೆ ಜನಧನಿ ಜನಸೇವಾ ಸಂಸ್ಥೆ ಕೂಡ ಸತತವಾಗಿ 5 ವರ್ಷಗಳ ಕಾಲ 5 ವರ್ಷದಿಂದ ನಿಜವಾಗ್ಲೂ ಸೇವೆಯ ಅವಶ್ಯಕತೆ ಇರುವವರೆಗೆ ತಮ್ಮ ಸೇವಾ ಕಾರ್ಯವನ್ನ ನೀಡುತ್ತಾ ಬಂದಿದೆ. ನಮ್ಮ ಮುಖ್ಯ ಗುರಿ ಉದ್ದೇಶ ವಿದ್ಯಾರ್ಥಿಗಳು ಮತ್ತೆ ಅನಾರೋಗ್ಯದಿಂದ ತುತ್ತಾಗಿರ್ತಕ್ಕಂಥವರ ಗಮನವನ್ನ ನಾವು ನೀಡ್ತಾ ಇದ್ದೇವೆ. ಸೊ ಇವುಗಳನ್ನ ಮುಖ್ಯ ರೂಪವಾಗಿ ನಾವು ಇಟ್ಟುಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಮತ್ತೆ ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನು? ಹಾಗೇನೆ ನಾವು ಈ ಬಾರಿಯ ಕಾರ್ಯಕ್ರಮಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೇನೆ ನಾವು ಅಂಗವಿಕಲರಿಗೆ ಅವರಿಗೆ ಸಹಾಯ ಆಗ್ತಕ್ಕಂಥ ಒಂದು ವೀಲ್ ಚೇರ್ಗಳಾಗಿರ್ಬೋದು, ಅಥವಾ ಅನಾರೋಗ್ಯದಲ್ಲಿ ಅಥವಾ ವಯಸ್ಸಾಗಿರ್ತಕ್ಕಂಥವರಿಗೆ ಕೆಲವೊಂದು ಸಾಧನೆಗಳನ್ನ ಕೊಡೋದ್ರ ಮುಖಾಂತರ ಅವರುಗಳಿಗೂ ಕೂಡ ನಾವು ಸಮಾಜದಲ್ಲಿ ಮುಂಚೂಣಿಯಲ್ಲಿ ತರಲು ಪ್ರಯತ್ನ ಪಡ್ತಾ ಇದ್ದೇವೆ. ಮತ್ತೆ ನಿರ್ಗತಿಕರಿಗೆ ಅಂದ್ರೆ ತಪ್ಪಾಗುತ್ತೆ, ಸ್ವಲ್ಪ ಸಮಾಜದಲ್ಲಿ ಕಡಿಮೆ ಪ್ರಮಾಣದ ಆರ್ಥಿಕತೆ ಹೊರೆಯನ್ನ ಅನುಭವಿಸಿರ್ತಕ್ಕಂಥವರಿಗೆ ನಾವು ಈ ಬಾರಿ ಒಂದು ಕಿಟ್ಗಳನ್ನ ಕೂಡ ಸುಮಾರು 50 ರಿಂದ 60 ಕಿಟ್ಗಳನ್ನ ಕೊಡೋದ್ರ ಪ್ಲಾನಿಂಗ್ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಇವೆಲ್ಲ ಅಂಶಗಳು ಈ ಬಾರಿಯ ರಾಜ್ಯೋತ್ಸವದಲ್ಲಿ ಇರುತ್ತೆ. ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾತ್ರವಲ್ಲದೆ ಸಾಮಾಜಿಕ ಕಳಕಳೆ, ಸಾಮಾಜಿಕ ಬದ್ಧತೆ ಇರ್ತಕ್ಕಂಥ ಎಲ್ಲಾ ರೀತಿಯ ಕಾರ್ಯಕ್ರಮಗಳು ಈ ಬಾರಿ ನಡೆಯುತ್ತಿದ್ದು, ಸುಮಾರು 1.5 ತಿಂಗಳು ನಿರಂತರ ಕಾರ್ಯಕ್ರಮಗಳು ಈ ಬಾರಿ ರಾಜ್ಯೋತ್ಸವದಲ್ಲಿ 1.5 ತಿಂಗಳಲ್ಲಿ ಯಾವ್ಯಾವ ಕಾರ್ಯಕ್ರಮ ಹಾಕೊಂಡಿದ್ದೀರಿ? ನಾವು ಎಲ್ಲ ವಿಭಾಗದಿಂದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡಿದ್ದೀವಿ. ಮೊದಲನೇ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ ಹಾಗೂ ಪ್ರಬಂಧ ಸ್ಪರ್ಧೆಯನ್ನ ಇಟ್ಕೊಂಡಿದ್ದೀವಿ. ಹಾಗೇನೆ ವಿಶೇಷವಾಗಿ ದಂಪತಿಗಳಿಗೆ ಆದರ್ಶ ದಂಪತಿಗಳು ಕಾರ್ಯಕ್ರಮನ ಕೂಡ ಹಮ್ಮಿಕೊಂಡಿದ್ದೀವಿ. ಹಾಗೆ ಈ ನಡುವೆ ಅತಿ ಹೆಚ್ಚಾಗಿ ಹೃದಯ ಕಾಯಿಲೆಗಳಿಗೆ ಬೀಳುತ್ತಿದ್ದಾರೆ. ಹಾಗಾಗಿ ನಾವು ಉನ್ನತ ಮಟ್ಟದ ವೈದ್ಯರೊಂದಿಗೆ ಚರ್ಚೆಯನ್ನ ನಡೆಸಿ ನಮ್ಮ ಊರಿನಲ್ಲಿ ಇರ್ತಕ್ಕಂಥ ಕಡುಬಡವರಿಗೂ ಇದರ ಸೇವೆಯನ್ನು ಮುಟ್ಲಿ ಅನ್ನೋ ಕಾರಣದಿಂದ ಕನ್ನಡ ಹೃದಯ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಹೃದಯ ತಪಾಸಣೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಮತ್ತೆ ಕ್ರೀಡಾ ಮನೋಭಾವವನ್ನು ಹೊಂದಿರತಕ್ಕಂಥವ್ರಿಗೂ ಕೂಡ ನಾವು ಈ ಬಾರಿ ಕ್ರಿಕೆಟ್ ಹಾಗೂ ಇನ್ನಿತರ ಕ್ರೀಡೆಗಳನ್ನು ಕೂಡ ಆಯೋಜನೆ ಮಾಡಿದ್ದೇವೆ. ಈ ರೀತಿ ಎಲ್ಲಾ ರೀತಿಯ ಅಂಶಗಳು ಕೂಡ ಈ ಬಾರಿಯ ರಾಜ್ಯೋತ್ಸವದಲ್ಲಿ ಇರ್ತಕ್ಕಂಥದ್ದು ಈ ವರ್ಷದ ವಿಶೇಷತೆಯಲ್ಲಿ ಒಂದಾಗಿದೆ. ಧನ್ಯವಾದಗಳು. ಹಾಗೂ ಯಾವುದೇ ಸಮಯದಲ್ಲಾಗಲಿ, ರಾತ್ರಿಯಲ್ಲಿ 12 ಗಂಟೆ ರಾತ್ರಿಯಲ್ಲಿ ಯಾವುದೇ ಸಮಯದಲ್ಲಿ